ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಬಿಟ್ಟದಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್. ಮೊದಲಿಗೆ ಫ್ರೆಂಡ್ಸ್, ವಂಶ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಮನೆ ಒಳಗೆ ಹೋಗ್ತಿರ್ಬೇಕಾದ್ರೆ ಸ್ವಾತಿನೂ ಸಹ ಬರ್ತಾಳೆ. ಸ್ವಾತಿ ಏನಕ್ಕೆ ವಂಶ ಕೋಪ ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತ ಅಜ್ಜಿ ತಾತ ಕೇಳ್ತಾ ಇರಬೇಕಾದ್ರೆ, ಅದೇನು ಗೊತ್ತಾ, ಆಫೀಸಲ್ಲಿ ಒಂದು ಫೈಲ್ ಹುಡುಕ್ತಿರ್ಬೇಕಾದ್ರೆ ಹುಡುಗಿ ಫೋಟೋ ಸಿಕ್ತು, ಅದು ಯಾರು ಅಂತ ಕೇಳಿದ್ಕೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಹೋದ್ರು. ಅವ್ರು ಹೇಳ್ತಿದ್ರೆ ಏನು, ನೀವಾದರೂ ಹೇಳಿ ಆ ಹುಡುಗಿ ಯಾರ ಅಜ್ಜಿ ಅಂತ ಕೇಳಬೇಕಾದ್ರೆ ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಜ್ಜಿ ಏನು ಮಾತಾಡದೆ ಒಲೆ ಮೇಲೆ ಹಾಲಿಟ್ಟಿದೆ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ, ತಾತ ಅಟ್ಲೀಸ್ಟ್ ನೀವಾದರೂ ಹೇಳಿ ಆ ಹುಡುಗಿ ಯಾರು ಅಂತ ಅನ್ಬೇಕಾದ್ರೆ, ಟ್ಯಾಬ್ಲೆಟ್ ತೊಗೊಳದೆ ಮರ್ತುಬಿಟ್ಟೆಮ್ಮ ಅಂತ ತಾತ ಓಡೋಗ್ತಿರ್ಬೇಕಾದ್ರೆ, ಅಲ್ಲ ಇವರಿಬ್ಬರಿಗೂ ಆ ಹುಡುಗಿ ಬಗ್ಗೆ ವಿಷಯ ಗೊತ್ತಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ನನ್ನ ಹತ್ರ ಏನಕ್ಕೆ ಕೇಳ್ತಾ ಇಲ್ಲ. ವಂಶ ಅವ್ರಿಗೆ ಲವ್ವರ್ ಇರೋ ವಿಷಯ ಹೇಳಿದರೆ ಅದರಲ್ಲಿ ತಪ್ಪೇನಿದೆ. ನಾನೇನಾದರೂ ಆ ಹುಡುಗಿನ ಹುಡ್ಕೋಕೆ ಹೋಗ್ತಾ ಇದ್ನ ಅಚ್ಚೆ, ಹೇಗಾದರೂ ಮಾಡಿ ಈ ವಿಷಯನ ನಾನು ಕಂಡು ಹಿಡಿಲೇಬೇಕು ಅಂತ ಸ್ವಾತಿ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಅವರೆಲ್ಲ ಏನು ಮಾತಾಡ್ತಾರೆ ಅಂತ ಕದ್ದು ಮುಚ್ಚಿ ಈ ಕಡೆ ದುರ್ಗಾ ಕೇಳ್ಕೊತಾ ಇರ್ತಾಳೆ. ಹಾಗೆ ಸ್ವಾತಿ ಹೋದ್ಮೇಲೆ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾಳೆ, ಈ ಮನೇಲಿ ನಾನೇನೋ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅದಕ್ಕಿಂತ ಸೂಪರಾಗಿರೋ ವಿಷಯ ನಡೀತಾ ಇದೆ. ಬಂಗಾರಿ ವಿಷಯನ ಮನೇಲಿ ತೆಗೆದಿದ್ದಾರೆ ಅಂದಮೇಲೆ ಇದು ಹೇಗೆ ನಡೆಯುತ್ತೆ ನಾನು ನೋಡ್ತೀನಿ. ಇಂತೂ ನನಗೆ ಖುಷಿ ಆಗ್ತಿದೆ, ವಂಶಿಕತೆ ಮುಗೀತು ಅಂತ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಮನೇಲಿ ಗೀತಾ ಕುಮಾರ ಇನ್ನೂ ಬಂದಿಲ್ವಲ್ಲ ಅಂತ ಸಿಕ್ಕಾಪಟ್ಟೆ ಯೋಚನೆ ಮಾಡಿಕೊಂಡು, ಮಾವ ಏನಾಯ್ತು ಇನ್ನೂ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮೇಘ ಬರ್ತಾಳೆ. ಮೇಘ ಬಂದುಬಿಟ್ಟು, ಅಕ್ಕ ಅಮ್ಮ ಊಟಕ್ಕೆ ಕರೀತಿದ್ದಾರೆ ಬಾ ಅಂತ ಅಂದಾಗ, ನೀವೆಲ್ಲ ಊಟ ಮಾಡಿ ನಾನು ಆಮೇಲೆ ಬರ್ತೀನಿ, ನಿಮ್ಮ ಮಾವನ ಜೊತೆ ಊಟ ಮಾಡ್ತೀನಿ ಅಂತ ಅಂದಾಗ, ಏನಕ್ಕ ಬಾವನ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗಿದೆ ಅಂತ ಅಂದಾಗ, ಎಂಥದ್ದು ಇಲ್ಲ ಸುಮ್ಮನೆ ಹೊರಟೋಗಿ ಅಂತ ಬೈತಾ ಇರ್ತಾಳೆ. ಅಷ್ಟಕ್ಕೆಲ್ಲ ಏನಕ್ಕೆ ಕೋಪ ಮಾಡ್ತೀಯಾ, ಮದುವೆ ದೋಸ್ತರಲ್ಲಿ ಸಿಡಿಸಿಡ ಅಂತಿದ್ದೆ, ಈಗ ಭಾವನ ತುಂಬ ಲವ್ ಮಾಡ್ತಿದ್ಯಾ ಅಲ್ವಾ ಅಂತ ಅನ್ಬೇಕಾದ್ರೆ, ಎಂಥದ್ದು ಇಲ್ಲ ಬಾಯಿ ಮುಚ್ಕೊಂಡು ಹೋಗ್ತೀಯಾ ಇಲ್ವಾ ಅಂತ ಕೂಗಾಡ್ತಾ ಇರಬೇಕಾದ್ರೆ, ರಿಲ್ಯಾಕ್ಸ್ ಟೆನ್ಷನ್ ಮಾಡ್ಕೋಬೇಡ ಅಂತ ಮೇಘ ಹೋಗ್ತಾ ಇರ್ತಾಳೆ. ಹಾಗೆ ಮತ್ತೆ ಗೀತಾ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಕುಮಾರ ಬರ್ತಾನೆ. ಅಲ್ಲ ಮಾವ, ಮಧ್ಯಾಹ್ನ ಹೋದವರು ಅಂಗಡಿಯಿಂದ ಇವಾಗ ಬರ್ತಿದ್ದೀರಲ್ಲ, ಅಷ್ಟಕ್ಕೆ ಎಲ್ಲೋಗಿದ್ರಿ ಅಂತ ಅಂದಾಗ, ನಿನಗಾಗಿರೋ ಟೆನ್ಷನ್ನ ಕಡಿಮೆ ಮಾಡೋಣ ಅಂತ ಹೋಗಿದ್ದೆ ಅಂತ ಹೇಳ್ತಾ ಇರ್ತಾನೆ. ಏನು ಮಾವ ಹಂಗಂದ್ರೆ ಅಂತ ಅನ್ಬೇಕಾದ್ರೆ, ಸುಳ್ಳು ಹೇಳಿದ್ನಲ್ವ, ಅದಕ್ಕೋಸ್ಕರ ಆ ಟೆಕ್ಸ್ಟೈಲ್ CEO ಮೀಟ್ ಮಾಡೋಣ ಅಂತ ಹೋಗಿದ್ದೆ. ಮೀಟ್ ಮಾಡಿ ಅವ್ರ ಹತ್ರ ಸತ್ಯ ಎಲ್ಲ ಹೇಳ್ದೆ ಗೀತಾ, ನಮ್ಮ ಹತ್ರ ಯಾವ ಲೇಔಟು ಇಲ್ಲ, ಹಾಗೆ 20-30 ಜನ ಕಸ್ಟಮರ್ ಇಲ್ಲ, ನಾನು ನನ್ನ ಹೆಂಡತಿ ಇಬ್ಬರೇ ಚಿಕ್ಕ ಅಂಗಡಿ ಮಾಡ್ಕೊಂಡಿದ್ದೀವಿ ಅಂತ ಸತ್ಯ ಹೇಳಿದೆ ಅಂತ ಅಂದಾಗ, ಅಲ್ಲ ಮಾವ ಅಷ್ಟು ಸತ್ಯನ ಹೇಳ್ಬಿಟ್ರಾ, ನನಗೆ ಮೋಸ ಮಾಡಿದಲ್ದಲೇ ಅವ್ರ ಹತ್ರನೂ ಹೋಗಿ ಹೇಳಿದಿರಲ್ಲ, ಇವಾಗ ಅವರು ನಂಬಿ ನಮಗೆ ಆರ್ಡರ್ ಖಂಡಿತ ಕೊಡಲ್ಲ, ಏನು ಅಂದ್ಕೊಂಡ್ರು ಅಂತ ಅಂದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ ಗೀತಾ, ಅವ್ರು ಏನು ಮಾತಾಡಲಿಲ್ಲ, ತನ್ನ ಪಾಡಿಗೆ ತಾನು ಹೋದ್ರು, ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ ಅಂತ ಅನ್ಬೇಕಾದ್ರೆ, ಇನ್ನೇನು ಮತ್ತೆ ಸತ್ಯ ಹೋಗಿ ಹೇಳಿದಿರ, ಅದಕ್ಕೆ ಅವರು ಖಂಡಿತ ನಮಗೆ ಆರ್ಡ್ರ್ ಕೊಡಲ್ಲ ಬಿಡಿ ಅಂತ ಪುನಃ ಕೂಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಗೀತಾ ಜೋರಾಗಿ ಕಿರ್ಚಾಡ್ತಾ ಕೂಗಾಡ್ತಾ ಬೈತಾ ಇರ್ತಾಳೆ. ನಿಜವಾಗ್ಲೂ ನಮಗೆ ವ್ಯವಹಾರ ಗೊತ್ತಿಲ್ಲ ಅಂತ ಅವರು ತಪ್ಪಾಗಿ ತಿಳ್ಕೊತಾರೆ, ಎಂಥ ಕೆಲಸ ಮಾಡಿಬಿಟ್ರಿ, ಹೋಗೋಕ್ಕೂ ಮುಂಚೆ ನನಗೊಂದು ಮಾತು ಹೇಳ್ಬೋದಿತ್ತಲ್ವ, ಖಂಡಿತ ಆರ್ಡರ್ ಕೊಡಲ್ಲ ಅಂತ ಅನ್ಬೇಕಾದ್ರೆ, ಜೋರಾಗಿ ಕಿರ್ಚಬೇಡ, ಯಾರಾದರೂ ಕೇಳಿಸ್ಕೊಂಡ್ರೆ ಏನಂತಾರೆ ಅಂತ ಅಂದಾಗ, ಎಲ್ಲ ಮುಗ್ದೋದ್ಮೇಲೆ ಇನ್ನೇನಂತಾರೆ ಅಂತ ಕೋಪ ಮಾಡ್ಕೊಂಡು ಹೊರಟು ಹೋಗ್ತಾ ಇರ್ತಾಳೆ. ಹಾಗೆ ಮತ್ತೆ ಗೀತಾ ಕೋಪ ಮಾಡ್ಕೊಂಡು ಹೋಗಿದ್ದನ್ನ ನೋಡಿ ಕುಮಾರ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾನೆ. ಅಯ್ಯೋ ನಂದು ಎಂಥ ಹಣೆ ಬರ, ನಿಜ ಹೇಳಿದ್ರು ಬೈಸ್ಕೊಂಡೆ, ಸುಳ್ಳು ಹೇಳಿದ್ರು ಬೈಸ್ಕೊಂಡೆ, ಯಾಕಪ್ಪ ನನ್ನ ಜೀವನದಲ್ಲಿ ಈ ರೀತಿ ಆಡ್ತಿದೆ ದೇವ್ರೆ ಅಂತ ಬೈಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವಂಶ ಟೆರೆಸ್ ಮೇಲೆ ಬಂದು ಆಕಾಶನ ನೋಡ್ತಾ ಇರಬೇಕಾದ್ರೆ ಸ್ವಾತಿ ಬರ್ತಾಳೆ. ಏನು ಮಾಡ್ತಿದ್ದೀರೋ ವಂಶ ಅವರೇ, ಇಲ್ಲಿ ನಿಂತ್ಕೊಂಡು ನಕ್ಷತ್ರ ಎಣಿಸ್ತಾ ಇದ್ದೀರಾ, ನಾನು ಅಷ್ಟೇ ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಕ್ಷತ್ರನ ನೋಡ್ತಾ ಎಣಿಸ್ತಾ ಇದ್ದೆ, ಎಲ್ಲರೂ ನನ್ನನ್ನು ಹುಚ್ಚಿ ಅಂತ ಅಂತಿದ್ರು ಅಂತ ಅನ್ಬೇಕಾದ್ರೆ, ಕರೆಕ್ಟಾಗಿ ಹೇಳಿದರೆ ನೋಡು, ಆ ವಯಸ್ಸಿನಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಈ ವಯಸ್ಸಿನಲ್ಲಿ ಈ ರೀತಿ ಆಗ್ತಿರ್ಲಿಲ್ಲ ಅಂತ ಬೈತಾ ಇರ್ತಾನೆ. ಹಾಗೆ ಸ್ವಾತಿ ಹೇಳ್ತಿರ್ತಾಳೆ, ಈ ಸ್ವಾತಿಗೆ ಟ್ರೀಟ್ಮೆಂಟ್ ಕೊಡೋಕೆ ಡಾಕ್ಟ್ರು ಇನ್ನೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ ಅಂತ ಅಂದಾಗ, ಅಷ್ಟೊಂಥರ ಕಾನ್ಫಿಡೆನ್ಸ್ ನಿಮ್ಗೆ ಎಲ್ಲಿಂದ ಬರುತ್ತೆ, ನಿಮ್ಮೂರಲ್ಲಿ ಕಾಡಲ್ಲಿ ಏನಾದ್ರು ಸಿಗುತ್ತಾ ಅಂದಾಗ, ನಿಮಗೂ ಏನಾದರೂ ಬೇಕೆಂದ್ರೆ ಅಂತ ಅಂದಾಗ, ನಿಮ್ಮಂಥ ಕಾಡು ಪ್ರಾಣಿಗಳಿಗೆ ಸಾಕು, ನನಗೆಲ್ಲ ಬೇಡ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸ್ವಾತಿ ಅಂದರೆ ಕಮ್ಮಿ ಅಂತ ಅಂದ್ಕೊಂಡಿದ್ದೀರಾ, ಊರಲ್ಲೆಲ್ಲ ನನ್ನ ಚಿಕ್ಕ ಮಗಳು ಅಕ್ಕನೇ ಸೂಪರ್ ಅಂತ ಹೇಳ್ತಿದ್ರು ಅಂತ ಅಂದಾಗ, ನಿನ್ನ ಜೊತೆ ಸೇರಿ ಹುಡುಗರು ಸಹ ಹಾಳು ಮಾಡಿದೀಯಾ, ನೆಕ್ಸ್ಟ್ ಟೈಮ್ ಸಿಗಲಿ, ನಿಜವಾಗ್ಲೂ ಈ ಅಕ್ಕ ಒಳ್ಳೆಯಲ್ಲ ಅಂತ ಹೇಳ್ತೀನಿ ಅಂತ ಅಂದಾಗ, ಪರವಾಗಿಲ್ಲ ವಂಶಿ ಅವರೇ, ನೀವು ಏನು ಬೇಕಾದರೂ ಹೇಳಿ, ನಾನಂತೂ ಇವತ್ತು ಕೋಪ ಮಾಡ್ಕೊಳ್ಳಲ್ಲ, ಒಳ್ಳೆ ಮೂಡಲ್ಲಿ ಇದ್ದೀನಿ, ಹಾಗೆ ನಿಮಗೇನಾದರೂ ಬೇಜಾರಿದ್ದರೆ ಫೀಲಿಂಗ್ಸ್ ಇದ್ದರೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಅಂದಾಗ, ನೆಮ್ಮದಿಯಾಗಿ ಇರಬೇಕಂತ ಹೇಳಿ ಟೆರೆಸ್ ಮೇಲೆ ಬಂದೆ, ಇಲ್ಲಿ ಬಂದರೂ ನನ್ನನ್ನು ಜೀವ ಹಿಂಡ್ತೀಯ ಅಂತ ಬೈತಾ ಇರ್ತಾನೆ. ಹಾಗೆ ನಿನಗೇನಾದರೂ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಅಂದಾಗ, ಕೆಲಸ ತುಂಬ ಇತ್ತು, ಆದರೆ ಪಾಪ ನೀವೇನು ಮಾಡ್ತಿದ್ದೀರೋ ಅಂತ ಇಲ್ಲಿವರೆಗೂ ಹುಡ್ಕೊಂಬಂದೆ, ಏನಕ್ಕೆ ವಂಶಿ ಅವರೇ ನಾನು ಬರಬಾರ್ದು ಅಂತ ಕೇಳಬೇಕಾದ್ರೆ, ಬರಬಾರ್ದಿತ್ತು ಅಂತ ಕೂಗಾಡ್ತಾ ಇರ್ತಾನೆ. ಹಾಗಾದರೆ ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ, ಯಾಕೆ ನಿಮಗೆ ಭಯನ ಅಂತ ಅನ್ಬೇಕಾದ್ರೆ, ಕೋಪ ಮಾಡ್ಕೊಂಡು ವಂಶಿ ಹೋಗ್ತಾ ಇದ್ದರೆ ಕೈ ಹಿಡಿದು ಎಳಿತಾ ಇರ್ತಾಳೆ.
ನೋಡಿ ವಂಶಿ ಅವರೇ, ಆ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿಲ್ಲ. ಸುಮ್ಮನೆ ಇರಿ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಅಂದಾಗ, ಮನುಷ್ಯನ ಸೃಷ್ಟಿ ಮಾಡಬೇಕಾದ್ರೆ ಆ ದೇವರು ಒಂದೊಂದು ಟ್ಯಾಲೆಂಟ್ ಕೊಟ್ಟಿರ್ತಾನಂತೆ. ಆದರೆ ನಿನಗೆ ಇರಿಟೇಟ್ ಮಾಡೋ ಟ್ಯಾಲೆಂಟ್ ಕೊಟ್ಟಿದ್ದಾನೆ, ಎಲ್ಲದಕ್ಕೂ ಬಂದು ಇರಿಟೇಟ್ ಮಾಡ್ತೀಯ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಾನು ಅಪ್ಸೆಟ್ ಆಗಿದ್ದೀನಿ ಅಂತ ತುಂಬ ಚೆನ್ನಾಗಿ ಗೊತ್ತು, ಆದರೂ ಸಹ ಇರಿಟೇಟ್ ಮಾಡೋಕ್ಕೆ ಬಂದಿದೆ ಅಲ್ವಾ ಅಂತ ಅಂದಾಗ, ಜಗತ್ತಿನಲ್ಲಿ ದೇವರೊಬ್ಬನನ್ನು ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಅಂದ್ಕೊಂಡೆ, ಆದರೆ ಅದಕ್ಕೂ ಹೆಚ್ಚಾಗಿ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದಾಗ, ನೋಡು ಸ್ವಾತಿ, ಮೊದಲೇ ನಾನು ಅಪ್ಸೆಟಲ್ಲಿದ್ದೀನಿ, ದಯವಿಟ್ಟು ನನ್ನ ಮೂಡ್ ಹಾಳು ಮಾಡಿಬಿಡ ಕಣೆ ಅಂತ ಅನ್ಬೇಕಾದ್ರೆ, ಅಯ್ಯೋ ವಂಶಿ ಅವರೇ, ಒಂದೇನೋ ಫೈಲ್ ಚೆಕ್ ಮಾಡ್ತಿದ್ದೆ, ಅದು ನಿಮ್ಮ ಲ್ಯಾಪ್ಟಾಪಲ್ಲಿತ್ತು, ಅದ್ರ ಲ್ಯಾಪ್ಟಾಪ್ ಪಾಸ್ವರ್ಡ್ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ ಹುಡುಕ ಬಂದೆ ಅಷ್ಟೇ ಅಂತ ಅನ್ಬೇಕಾದ್ರೆ, ಈಗೇನು ನನ್ನ ಲ್ಯಾಪ್ಟಾಪ್ ಪಾಸ್ವರ್ಡ ನಿನಗೆ ಕೊಡಬೇಕಾ ಅಂದಾಗ, ಸಿನ್ಸಿಯರಾಗಿ ವರ್ಕ್ ಮಾಡ್ತಿದ್ದೀನಿ, ಕೊಟ್ಟರೆ ಆಗುತ್ತೆ ಅಂತ ಕೇಳ್ತಾ ಇರ್ತಾಳೆ. ಅದೆಲ್ಲ ಸಾಧ್ಯ ಇಲ್ಲ, ಲ್ಯಾಪ್ಟಾಪ್ ಓಪನ್ ಮಾಡ್ತೀನಿ, ಬೇಕಾದರೆ ನೋಡ್ಕೊಂಬಾರೆ ಅಂತ ಅಂದಾಗ, ಆದರೂ ಆ ಹುಡುಗಿ ಯಾರು ಅಂತ ಹೇಳ್ಬೇಕಿತ್ತು ವಂಶಿ ಅವ್ರು ಬೇಕಾದರೆ ಕೋಪ ಮಾಡಿಕೊಂಡು ಬೆರಳು ತೋರಿಸ್ಕೊಂಡು ಬೈತಾ ಇರ್ತಾನೆ. ಬಾಯಿ ಮುಚ್ಕೊಂಡು ಬತ್ತೇ ಇಲ್ವೇ ಅಂತ ಅಂದಾಗ, ಸರಿ ಸರಿ ಅಂತ ಹಿಂದೆ ಓಡೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಭವಾನಿ ಅಜ್ಜಿ ತರಕಾರಿ ಈರುಳ್ಳಿ ಎಲ್ಲ ಕಟ್ ಮಾಡ್ತಿರ್ಬೇಕಾದ್ರೆ ಅದನ್ನು ನೋಡಿ ದುರ್ಗಾ ಓಡೋಡಿ ಬಂದು, ಏನತ್ತೆ ನಿಮ್ಗೆ ವಯಸ್ಸಾಯ್ತೆ, ನೀವು ಇವಾಗ ಕೆಲಸ ಮಾಡ್ತಾ ಇದ್ದೀರಲ್ಲ, ಕೊಡಿ ನಾನು ಮಾಡ್ತೀನಿ ಅಂತ ಅಂದಾಗ, ಪರವಾಗಿಲ್ಲ ದುರ್ಗಾ, ಈ ಮನೆಗೆ ಸ್ವಾತಿ ಬಂದಾಗಿಂದ ಅವಳೇ ಎಲ್ಲ ಕೆಲಸ ಮಾಡ್ತಿದ್ಲು, ಆದರೆ ಇವಾಗ ಆಫೀಸಿಗೆ ಹೋಗ್ತಿದ್ದಾಳಲ್ಲ, ಅದಕ್ಕೆ ಸ್ವಲ್ಪ ಎಲ್ಪ್ ಆಗಲಿ ಅಂತ ನಾನು ಸಹಾಯ ಮಾಡ್ತೀನಿ ಅಷ್ಟೇ ಅಂತ ಅನ್ಬೇಕಾದ್ರೆ, ಈಗ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ಅತ್ತೆ, ನಿಮ್ಮಿಬ್ರಿಗೂ ವಯಸ್ಸಾಗಿದೆ, ನಿಮ್ಮ ಜೊತೆ ಸ್ವಾತಿ ಮನೇಲಿದ್ದು ಅಡುಗೆ ತಿಂಡಿ ಮಾಡ್ಕೊಳ್ಳೋದು ಬಿಟ್ಟು ಆಫೀಸಿಗೆ ಏನಕ್ಕೆ ಹೋಗಬೇಕು ಅಂತ ಕೇಳ್ತಾ ಇರ್ತಾಳೆ. ಅಜ್ಜಿ ಹೇಳ್ತಾ ಇರ್ತಾರೆ, ಕೂತು ಕೂತು ಮನೇಲಿ ಬೋರ್ ಆಗುತ್ತೆ ಅಂತ ಹೇಳ್ತಾ ಇದ್ಲು, ಅದಕ್ಕೋಸ್ಕರ ನಾನು ಅವ್ರ ತಾತ ಇಬ್ಬರೂ ಆಫೀಸಿಗೆ ಕಳಿಸ್ತಾ ಇದ್ದೀವಿ, ವಂಶಿಗೆ ಹೆಲ್ಪ್ ಆಗಲಿ ಅಂತ ಕಳಿಸ್ತಿದ್ವಿ ಅಷ್ಟೇ ಅಂತ ಭವಾನಿ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ಓ ಆಗ ಅದಕ್ಕೆ ನೀವು ಕಳಿಸ್ತಿರೋದು ಅಂತ ದುರ್ಗಾ ನಗಾಡ್ತಾ ಇರ್ತಾಳೆ. ಹಾಗೆ ಮತ್ತು ಈಗಿನ ಕಾಲದ ಹುಡುಗಿರಷ್ಟೇ ಅತ್ತೆ, ಮನೇಲಿರೋಕ್ಕೆ ಇಷ್ಟಪಡಲ್ಲ, ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂತಿದ್ದಾರೆ, ಹಾಗೆ ಸ್ವಾತಿನೂ ಕೂಡ ಅಲ್ವಾ ಅತ್ತೆ ಅಂತ ಹೇಳ್ತಾ ಇದ್ದರೆ, ಭವಾನಿ ಅಜ್ಜಿ ಮಾತ್ರ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲ ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ, ಕಾಲು ನೋವ್ತಿದೆಯಾ, ಕುತ್ಕೋ ಹೋಗಿ, ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ತೀನಿ ಅಂತ ಅಂದಾಗ, ಅದನ್ನೆಲ್ಲ ನಾನು ಯೋಚನೆ ಮಾಡ್ತಾ ಇರೋದು ವಂಶಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಆಫೀಸಲ್ಲಿ ಇನ್ನೂ ಆ ಹುಡುಗಿ ಫೋಟೋ ಇತ್ತಂತೆ, ಅದನ್ನು ಕೇಳಿ ನನಗೆ ಶಾಕ್ ಆಯ್ತು ಅಂತ ಅಂದಾಗ, ಯಾವ ಹುಡುಗಿ ಫೋಟೋ ಅತ್ತೆ ಅಂತ ಇರ್ತಾಳೆ. ಯಾಕೆ ನಿನಗೆ ಗೊತ್ತಿಲ್ವಾ, ವಂಶಿ ಪ್ರೀತಿ ಮಾಡ್ತಿದ್ದ ಹುಡುಗಿ ಬಂಗಾರಿ ಬಗ್ಗೆ ಆ ಸ್ವಾತಿ ಹೇಳ್ತಾ ಇದ್ಲು ಅಂತ ಅಂದಾಗ, ಅಷ್ಟೊತ್ತಿಗೆ ಅದೇ ಸಮಯಕ್ಕೆ ಕಿಚನ್ ಕಡೆ ಬರ್ತಿರೋ ಸ್ವಾತಿ ಕದ್ದು ಮುಚ್ಚಿ ಅವರಿಬ್ಬರು ಏನು ಮಾತಾಡ್ತಿದ್ದಾರೆ ಅಂತ ಕೇಳ್ಕೊತಾ ಇರ್ತಾಳೆ. ಇದನ್ನೇ ಅಂತ ಅಂದ್ಕೊಂಡಿದ್ದೆ, ಅವಳು ಬಿಟ್ಟೋದಾಗ ತುಂಬ ಡಿಪ್ರೆಷನ್ಗೆ ಹೋಗಿದ್ದ ನಮ್ಮ ವಂಶಿ, ಆಮೇಲೆ ಈ ರೀತಿ ಬರೋ ಅಷ್ಟೊತ್ತಿಗೆ ತುಂಬ ಟೈಮ್ ತೊಗೊಂಡ, ಮರ್ತಿದ್ದೇನೆ ಅಂತ ಅಂದ್ಕೊಂಡ್ರೆ ಆ ಫೋಟೋ ಹೆಂಗೆ ಸಿಕ್ತು ಅಂತ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ, ಈ ಕಡೆ ಸ್ವಾತಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಮತ್ತು ದುರ್ಗಾ ಹೇಳ್ತಾ ಇರ್ತಾಳೆ, ಸ್ವಾತಿ ಏನಾದರೂ ತಪ್ಪಾಗಿ ತಿಳ್ಕೊಂಡ್ರೆ ಏನು ಮಾಡೋದು, ಈಗಿನ ಕಾಲ ಹುಡುಗಿರಿಗೆ ಸಹನೆ ಕಮ್ಮಿ, ತಾಳ್ಮೆ ಕಮ್ಮಿ ಅನ್ಬೇಕಾದ್ರೆ, ಇಲ್ಲ ಇಲ್ಲ ನಮ್ಮ ಸ್ವಾತಿ ತಾಳ್ಮೆ ಕಟ್ಕೊಂಡು ಯಾವತ್ತೂ ಮಾತಾಡಲ್ಲ, ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ವಂಶಿದೆ ಟೆನ್ಷನ್ ಆಗ್ತಿದೆ ಅಂತ ಮಾತಾಡ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಸಡನ್ನಾಗಿ ದುರ್ಗಾ ಸ್ವಾತಿನ ನೋಡ್ಬಿಡ್ತಾಳೆ. ಅತ್ತೆ ಸ್ವಾತಿ ಬರ್ತಿದ್ದಾಳೆ, ಏನು ಮಾತಾಡಬೇಡಿ ಅಂತ ಅಂದಾಗ, ಸ್ವಾತಿ ತನ್ನ ಪಾಡಿಗೆ ತಾನು ನೀರು ಕುಡಿತಿರ್ಬೇಕಾದ್ರೆ, ಅತ್ತೆ ಏನು ಅಡುಗೆ ಮಾಡಲಿ, ಹಾಗೆ ಹುಳಿ ಜೊತೆ ಸ್ವಲ್ಪ ಗಸಗಸೆ ಪಾಯಸ ಮಾಡ್ತೀನಿ, ನಮ್ಮ ವಂಶಿಗೆ ಇಷ್ಟ, ಹಾಗೆ ಹೇಗೆ ಅಂತ ಮಾತಾಡ್ತಿರ್ಬೇಕಾದ್ರೆ, ಸ್ವಾತಿ ನೀನು ಬಂದೇ ಬಿಟ್ಟ, ಏನಕ್ಕಮ್ಮ ಬಂದೆ ಅನ್ಬೇಕಾದ್ರೆ, ನೀರು ಕುಡಿಯೋಣ ಅಂತ ಬಂದೆ ಅತ್ತೆ, ಏನು ನೀವಿಬ್ಬರು ಮಾತಾಡ್ತಿದ್ವಿ ಅಂತ ಅಂದಾಗ, ಏನಿಲ್ಲಮ್ಮ, ಹಾಗೆ ಏನು ಅಡುಗೆ ಮಾಡೋದು ಅಂತ ಮಾತಾಡ್ತಿದ್ವಿ ಅಂದಾಗ, ಯಾಕೆ ಸ್ವಾತಿ ನಾವಿಬ್ರು ಮಾತಾಡೋದೇನಾದ್ರು ಕೇಳ್ಕೊಂಡ ಅಂತ ದುರ್ಗಾ ಕೇಳ್ತಾ ಇರ್ತಾಳೆ. ಚೇಚೆ ಇಲ್ಲಪ್ಪ, ನಾನು ಆ ರೀತಿ ಎಲ್ಲ ಮಾಡಲ್ಲ, ಅಂಥದ್ದರೂ ಮುಚ್ಚು ಮರೆಯ ಏನೂ ಇಲ್ಲ ಈ ಮನೇಲಿ, ಅಂಥ ವಿಷಯ ಏನಿದೆ ಮಾತಾಡೋದು ಅಂತ ಅನ್ಬೇಕಾದ್ರೆ, ಸರಿ ಸರಿ ಸ್ವಲ್ಪ ಸಪ್ಪಿಡಿಸು, ಮುಂಬೈಗೊಂದು ಕಾಲ್ ಮಾಡಬೇಕು, ನಾನು ಬರ್ತೀನಿ ಅಂತ ದುರ್ಗಾ ಹೋಗ್ತಾ ಇರ್ತಾಳೆ. ಹಾಗೆ ಸ್ವಾತಿ ಅಜ್ಜಿನ ಕೇಳ್ತಾ ಇರ್ತಾಳೆ, ನಿನ್ನೆ ಫೋಟೋದಲ್ಲಿರೋ ಹುಡುಗಿ ಯಾರು ಅಂತ ಕೇಳಿದಾಗ, ನನ್ನನ್ನು ಮಾತು ಮರೆಸಿ ಹಾಲು ಉಗ್ತಿದೆ ಅಂತ ಹೋದ್ರಲ್ಲ, ಯಾಕಜ್ಜಿ ಅಂತ ಅಂದಾಗ, ಹಾಗೇನಿಲ್ಲಮ್ಮ, ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ, ಟೈಮ್ ಬಂದಾಗ ನಿನಗೆ ಗೊತ್ತಾಗುತ್ತೆ ಅಂದಾಗ, ಆ ಟೈಮ್ ಬರೋದು ಯಾವಾಗ ಅಂತ ಕೇಳ್ತಾ ಇರ್ತಾಳೆ. ಅದು ನನಗೂ ಗೊತ್ತಿಲ್ಲಮ್ಮ ಅಂತ ಅಜ್ಜಿ ಬೇಜಾರಿಂದ ಹೋಗ್ತಾ ಇದ್ರೆ, ಇವಳಿಗೂ ಸಹ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಅಜ್ಜಿ ಹೋದ್ಮೇಲೆ ಸ್ವಾತಿ ಯೋಚನೆ ಮಾಡ್ತಾ ಇರ್ತಾಳೆ, ತಲೆಯಲ್ಲಿ ಹುಳ ಬಿಟ್ಟು ಹೋದ್ರಲ್ಲ, ಅಜ್ಜಿ ಏನಪ್ಪ ಮಾಡೋದು, ಯಾವ ರೀತಿ ಆಫೀಸ್ಗೆ ಹೋಗಿ ಕೆಲಸ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಯ್ ರಾಗಿಣಿ ಮೀಟ್ ಮಾಡೋಕ್ಕೆ ಕರೆದಿದ್ದಾರೆ ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿ ಫ್ಲವರ್ ಬಗ್ಗೆ ತೊಗೊಂಡು ರೆಡಿಯಾಗಿ ಬಂದಿರ್ತಾನೆ. ರಾಗಿಣಿ ನನ್ನನ್ನು ಮೀಟ್ ಮಾಡೋಕ್ಕೆ ಕರೆದಿದ್ದಾಳೆ ಅಂತಂದರೆ ಅವಳಿಗೂ ಸಹ ನನ್ನ ಮೇಲೆ ಸಿಕ್ಕಾಪಟ್ಟೆ ಫೀಲಿಂಗ್ಸ್ ಇದೆ ಅಂತ ಅನಿಸುತ್ತೆ. ಏನೇ ಆಗಲಿ ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಅವಳ ಹತ್ರ ಹೇಳ್ಕೊಬಿಡಬೇಕು, ಅದಕ್ಕೂ ಮುಂಚೆ ಒಂದು ಸಲ ಪ್ರಾಕ್ಟೀಸ್ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಈ ಒಂದು ಫ್ಲವರ್ ಬಗ್ಗೆನ ತೊಗೊಂಡು ರಾಗಿಣಿ ಐ ಲವ್ ಯು, ವಿಲ್ ಯು ಮ್ಯಾರಿ ಮೀ ಅಂತ ಪ್ರಪೋಸ್ ಮಾಡ್ತೀನಿ ಅಂತ ಮಾತಾಡ್ಕೊತಿರ್ಬೇಕಾದ್ರೆ, ಇದ್ಯಾಕೋ ಸರಿ ಇಲ್ಲ, ಬೇರೆ ಥರ ಪ್ರಾಕ್ಟೀಸ್ ಮಾಡೋಣ ಅಂತ ಮೂರು ಸಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ವಾವ್ ಇದು ಪರ್ಫೆಕ್ಟ್ ಇದೆ, ಈ ರೀತಿ ನಾನು ಪ್ರಾಕ್ಟೀಸ್ ಮಾಡಿದ್ದೀನಲ್ವ, ಅದೇ ರೀತಿ ಅವಳಿಗೆ ಪ್ರಪೋಸ್ ಮಾಡಬೇಕಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ರಾಗಿಣಿ ಬಂದೇ ಬಿಡ್ತಾಳೆ. ಅಲ್ಲ, ಆ ಸ್ವಾತಿ ಬಗ್ಗೆ ತಿಳ್ಕೊಬೇಕು ಅಂತ ನಾನು ಇವನನ್ನು ಕರೆದ್ರೆ ಫ್ಲವರ್ ಬಗ್ಗೆ ಎಲ್ಲ ತಂದಿದ್ದಾನಲ್ಲ, ಹೇಗೋ ಒಂದು ಇವನನ್ನ ಮ್ಯಾನೇಜ್ ಮಾಡಿದ್ರಾಗುತ್ತೆ ಅಂತ ಬರ್ತಾ ಇರ್ತಾಳೆ. ಹಾಯ್ ಅಜಯ್ ಅಂದ ತಕ್ಷಣ ಇವನಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ, ಪ್ಲೀಸ್ ಹ್ಯಾವ್ ಎ ಸೀಟ್, ಕೂತ್ಕೊಳ್ಳಿ ಅಂತ ಚೇರ್ನ ಕೊಡ್ತಾ ಇರ್ತಾನೆ. ಹಾಗೆ ರಾಗಿಣಿಂದ ನೋಡಿ ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ, ಈ ಹಾಟಾಗಿರೋ ಹುಡುಗಿಗೆ ಒಂದು ಕೂಲಾಗಿರೋ ಐಸ್ ಕ್ರೀಮ್ ಆರ್ಡ್ರ್ ಮಾಡಲ ಅಂತ ಅಂದಾಗ, ಓಕೆ ಅಂತ ಅಂದಾಗ,
ಪ್ಲೀಸ್ 2 ಐಸ್ ಕ್ರೀಮ್ನ ಕೊಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮನೇಲೆಲ್ಲ ಹೇಗಿದ್ದಾರೆ ಅಜ್ಜಿ ತಾತ, ಹಾಗೆ ವಂಶಿ ಸ್ವಾತಿ ಎಲ್ಲ ಹೇಗಿದ್ದಾರೆ ಅಂತ ಅಂದಾಗ ಆಲ್ ಆರ್ ಗುಡ್ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸ್ವಾತಿ ನಿನಗೆ ಅಡ್ಜಸ್ಟ್ ಆದ್ಲಾ ಅಂತ ಅನ್ಬೇಕಾದ್ರೆ ಬಾಬಿ ಇವಾಗ ಆಫೀಸಿಗೆ ಬೇರೆ ಬರ್ತಾರೆ, ನನಗೆ ಅಡ್ಜಸ್ಟ್ ಆಗಿದ್ದಾಳೆ ಅಂತ ಅನ್ಬೇಕಾದ್ರೆ ಮತ್ತೇನು ಸಮಾಚಾರ ಅಂತ ಕೇಳ್ತಾ ಇರ್ತಾಳೆ. ಅವ್ರ ಬಗ್ಗೆ ಎಲ್ಲ ಏನಕ್ಕೆ ಯೋಚನೆ ಮಾಡ್ತೀಯಾ ಕೇಳ್ತೀಯಾ, ನಮ್ಮಿಬ್ಬರ ಬಗ್ಗೆ ಮಾತಾಡೋಣ ಅಂತ ಅಜಯ್ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ರಾಗಿಣಿ ನನ್ನ ಬಗ್ಗೆ ನಿನಗೇನು ಅನಿಸುತ್ತೆ ಅಂತ ಅಂದಾಗ ಅವಳು ಒಬ್ಬಳು ನಗಾಡ್ತಾ ಇರ್ತಾಳೆ. ಹಾಗೆ ಫ್ಲವರ್ ಬಗ್ಗೆ ಕೊಟ್ಟ ತಕ್ಷಣ ಇದೆಲ್ಲ ಬೇಕಾ ನನ್ನ ನಡುವೆ, ಈ ಫಾರ್ಮಾಲಿಟೀಸ್ ಎಲ್ಲ ಬೇಕಾ ಅಂತ ಅಂದಾಗ ಅಷ್ಟಕ್ಕೂ ನಾನೇನು ಕೇಳ್ತಾ ಇದ್ದೀನಿ ಹೇಳಲೇ ಇಲ್ಲ ಅಂತ ಅಂದಾಗ ನೀನು ಒಳ್ಳೆ ಟ್ಯಾಲೆಂಟ್ ಇರೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಅನಿಸುತ್ತೆ ಅಂತ ಅಂದಾಗ ಆಫ್ಕೋರ್ಸ್ ರಾಗಿಣಿ, ನನಗೆ ಮುಂಬೈನಲ್ಲಿ 5-6 ದೊಡ್ಡ ದೊಡ್ಡ ಕಂಪನಿಗಳಿದೆ, ಎಲ್ಲರೂ ಸಹ ನನ್ನನ್ನು ಕರಿತಾ ಇರ್ತಾರೆ, ಪ್ರೋಗ್ರಾಮ್ ಎಲ್ಲ ಹೋಗ್ತಾ ಇರ್ತೀನಿ. ಹಾಗೆ ಎಲ್ಲ ಜನಗಳು ಮುಗಿಬಿದ್ದು ನನ್ನ ಹತ್ರ ಸೆಲ್ಫಿ ತಗೋತಾ ಇರ್ತಾರೆ. ಇವಾಗಲೂ ಸಹ ಔಟ್ ಆಫ್ ಕಂಟ್ರಿಗೆ ಹೋಗಬೇಕು, ಆದರೆ ಅಲ್ಲೇನೋ ವಾರ್ ನಡೀತಿದೆಯಲ್ಲ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ, ಪ್ರೋಗ್ರಾಮ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ತುಂಬ ಜಂಬ ಕುಚ್ಕೋತಾ ಇರ್ತಾನೆ. ಹಾಗೆ ಅಷ್ಟಕ್ಕೆ ನನ್ನನ್ನು ಮೀಟ್ ಮಾಡಬೇಕಂತ ಏನು ಕರೆದೆ ಅಂತ ಅಜಯ್ ಕೇಳ್ತಿರ್ಬೇಕಾದ್ರೆ ಹಾಗೆ ಸುಮ್ಮನೆ ಮೀಟ್ ಮಾಡ್ಬೇಕು ಅನ್ನಿಸ್ತು ಅದಕ್ಕೆ ಕರೆದೆ, ಅಷ್ಟಕ್ಕೂ ಬೋತಾರ್ ಕಸಿನ್ ಅಲ್ವಾ ಅದಕ್ಕೆ ಕರೆದೆ ಅಂತ ಅಂದಾಗ ಓ ಹೌದಾ, ನನಗೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಅಷ್ಟಕ್ಕೂ ಫ್ಯಾಷನ್ ಶೋನಲ್ಲಿ ನೀನು ಕ್ಯಾಟ್ ವಾಕ್ ಮಾಡ್ಕೊಬಂದಲ್ಲ ಅದು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು, ನನಗೆ ರಿಯಲಿ ಲೈಕ್ ಯು ಅಂತ ಹೇಳ್ತಿರ್ಬೇಕಾದ್ರೆ ಇವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಜಯ್ ಡೈಮಂಡ್ ರಿಂಗ್ನ ತೊಗೊಂಡು ಐ ಲವ್ ಯು ರಾಗಿಣಿ, ವಿಲ್ ಯು ಮ್ಯಾರಿ ಮೀ ಅಂತ ಅಂದಾಗ ಅವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗಿ ಏನು ಮಾತಾಡದೆ ಹೊರಟೋಗ್ತಿರ್ಬೇಕಾದ್ರೆ ಇವನಿಗೆ ಸಿಕ್ಕಾಬಟ್ಟೆ ತಲೆ ಕೆಡ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಸ್ವಾತಿ ಆಫೀಸಿಗೆ ಬರ್ತಾಳೆ. ಆಫೀಸ್ ಒಳಗಡೆ ಬಂದ ತಕ್ಷಣ ಯಾವುದೋ ಲವರ್ ಬಾಯಿ ಹುಡುಗಿ ಜೊತೆ ಮಾತಾಡ್ತಾ ಇರ್ತಾನೆ. ಪ್ಲೀಸ್ ಮಗಾರಿ ಬೇಜಾರು ಮಾಡ್ಕೋಬೇಡ, ಬರಬೇಕಾದ್ರೆ ನಿನ್ನ ಫೇವ್ರೇಟ್ 1 kg ಮೈಸೂರು ಪಾಕ ಸ್ವೀಟ್ ತರ್ತೀನಿ ಅಂತ ಅನ್ಬೇಕಾದ್ರೆ ಪಾಪ ಹುಡುಗಿನ ಎಷ್ಟು ಲವ್ ಮಾಡ್ತಿದ್ದಾನಲ್ವಾ ಬಂಗಾರಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಹಾಗಾದರೆ ವಂಶಿ ಲವ್ ಮಾಡ್ತಿರೋ ಹುಡುಗಿ ಬಂಗಾರಿ 100% ಹೇಗಾದರೂ ಮಾಡಿ ಇದಕ್ಕೆ ಕ್ಲಾರಿಟಿ ತೊಗೋಬೇಕು, ವಂಶಿನೇ ಕೇಳಬೇಕು ಅಂತ ಒಳಗಡೆ ಬರ್ತಾಳೆ. ನಾನು ಈ ಸೀಟಲ್ಲಿ ಕೂತ್ಕೋಬೋದಾ ಅಂತ ಅಂದಾಗ ಕೂತ್ಕೋಬೇಡ ಅಂತಂದರೆ ನೀನು ಹಾಗೆ ನಿಂತ್ಕೋತೀಯ ಅಂದಾಗ ಅದು ಸರಿ ವಂಶಿಯವರೇ, ನಿಮ್ಮ ಹತ್ರ ಏನಕ್ಕೆ ನಾನು ಪರ್ಮಿಷನ್ ಕೇಳಬೇಕು ಅಂತ ಕೂತ್ಕೋತಾಳೆ. ಹಾಗೆ ವಂಶಿ ಕೋಪ ಮಾಡ್ಕೊಂಡು ಅಷ್ಟಕ್ಕೆ ಇಲ್ಲಿಗೆ ಏನಕ್ಕೆ ಬಂದೆ, ಬೇಗ ಅದೇನು ಹೇಳಬೇಕು ಹೇಳಿ, ಇಲ್ಲಿಂದ ಹೊರಟೋಗು ಅಂತ ಅಂದಾಗ ತುಂಬ ಬೋರ್ ಆಗ್ತಿದೆ ಆಫೀಸಲ್ಲಿ ಕೂತು ಅದಕ್ಕೆ ಮಾತಾಡೋಣ ಅಂತ ಬಂದೆ ಅಂತ ಅಂದಾಗ ನಾನು ನೀನು ಅಂದ್ಕೊಂಡಿದ್ಯಾ, ನನಗೆ ಸಿಕ್ಕಾಬಟ್ಟೆ ಕೆಲಸ ಇದೆ, ನಿನ್ನ ಜೊತೆ ಹರಟೆ ಹೊಡೆಯೋಷ್ಟು ಟೈಮ್ ನನಗಿಲ್ಲ ಅಂತ ಅನ್ಬೇಕಾದ್ರೆ ಬೇಕಾದರೆ ಸೆಕ್ಯೂರಿಟಿ ಹತ್ರ ಹೋಗ್ಬಿಟ್ಟು ಮಾತಾಡು, ಯಾವ ಟಾಪಿಕ್ ಬಗ್ಗೆ ಬೇಕಾದರೂ ಮಾತಾಡು ಅಂತ ಅನ್ಬೇಕಾದ್ರೆ ಅದೇನು ಬೇಡ ನಾನೊಂದು ಕತೆ ಹೇಳ್ತೀನಿ ನೀವು ಕೇಳ್ಕೊತೀರಾ ಅಂತ ಅಂದಾಗ ಬೈತಾ ಇರ್ತಾನೆ. ಪ್ಲೀಸ್ ಒಂದೇ ಒಂದು ಸ್ಮಾಲ್ ಆಗಿರೋ ಕತೆ ಹೇಳ್ತೀನಿ ಅದನ್ನು ಕೇಳ್ಕೊಳ್ಳಿ ಅಂತ ಅಂದಾಗ ಅದೇನು ಬೇಗ ಹೇಳು ಅಂತ ಅಂದಾಗ ಒಂದೂರಲ್ಲಿ ಒಬ್ಬ ಹುಡುಗ ಇದ್ನಂತೆ, ಅವನು ತುಂಬ ಹೈಟ್ ಇದ್ನಂತೆ, ನೋಡೋಕ್ಕೆ ಸುಮಾರಾಗಿದ್ದಂತೆ, ಅವನಿಗೆ ಅಜ್ಜಿ ತಾತ ಇದ್ರಂತೆ. ಅಜ್ಜಿ ತಾತನಿಗೆ ಇವನು ಅಂದರೆ ಪಂಚಪ್ರಾಣ ಅಂತೆ. ಅವರು ಮದುವೆ ಆಗುವಂತ ತುಂಬ ಹಿಂಸೆ ಮಾಡ್ತಿದ್ರಂತೆ, ಆದರೆ ಇವನಿಗೆ ಇಷ್ಟ ಇರಲಿಲ್ವಂತೆ. ತಾತನ ಆರೋಗ್ಯ ಒಂದಿನ ಹದಗೆಟ್ಟಾಗ ಮದುವೆ ಆಗಬೇಕಂತ ಡಿಸೈಡ್ ಮಾಡಿದಂತೆ. ಅಷ್ಟೊತ್ತಿಗೆ ಒಂದು ಹುಡುಗಿ ಸಿಕ್ಕಿದ್ಲಂತೆ, ಅವಳು ರಾಜ್ಕುಮಾರಿ ಥರ ಇದ್ಲಂತೆ. ಪಾಪ ಅವಳಿಗೆ ಸಿಕ್ಕಾಬಟ್ಟೆ ಕಷ್ಟ ಇತ್ತಂತೆ, ಹಣದ ಅವಶ್ಯಕತೆ ಇದ್ದಂತೆ, ಅದಕ್ಕೋಸ್ಕರ ಹಣ ಕೊಟ್ಟು ಅವಳನ್ನ ಮದುವೆ ಆದ್ನಂತೆ. ಹಾಗೆ ಹುಡುಗಿ ಜೇನಿನ ಥರ ಮಾತಾಡ್ತಿದ್ಲಂತೆ, ಅವಳು ನೋಡಿ ಅವನು ಫ್ಲಾಟ್ ಆದ್ನಂತೆ ಅಂತ ಅನ್ಬೇಕಾದ್ರೆ ಕತೆ ಮುಗೀತಾ ಅಥವಾ ಮುಗಿದಿದ್ರೆ ಎದ್ದೋಗ್ತೀಯ ಅಂತ ಅನ್ಬೇಕಾದ್ರೆ ಮುಂದಕ್ಕಿದೆ ನೋಡಿ, ಅವರಿಬ್ಬರು ಮದುವೆ ಆದಮೇಲೆ ಹುಡುಗನ ಲೈಫಲ್ಲಿ ಒಬ್ಳು ಹುಡುಗಿ ಇದ್ಲಂತೆ. ಆಮೇಲೆ ಒಂದು ದಿನ ಮದುವೆ ಆಗಿರೋ ಹುಡುಗಿ ಲವರ್ ಫೋಟೋ ನೋಡಿದ್ಲಂತೆ ಅಂತ ಅಂದಾಗ ಈ ಕಡೆ ವಂಶಿಗೆ ಶಾಕ್ ಆಗಿ ಹಾಗೆ ಸ್ವಾತಿ ಮುಖನ ನೋಡ್ತಾ ಕೂತ್ಕೋತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.